ಸುವರ್ಣ. ಈ ಶಾಸ್ತ್ರದ ಮದುವೆಗೆ ಬೇರೆ ಯಾವುದೋ ಮನೆತನದ ಹುಡುಗಿನ ಕರೆಸೋದು ಸರಿ ಅಲ್ಲ ಅಂತ ನನಗನ್ಸ್ತು. ರೂಪವಾದ್ರ ನಮ್ಮನೆ ಹುಡುಗಿ, ಆಕಿಗೆ ಅರ್ಥ ಆಗ್ತೈತಿ ಅಂತ ಆಕಿನ ಬರಕ್ಕೆ ಹೇಳಿತ್ತು. ಮೊದಲು ಆಕಿ ಬರಕ್ಕೆ ಒಪ್ಲಿಲ್ಲಲ್ಲವ. ಆಮೇಲೆ ನಾನಾ ಫೋನ್ ಮಾಡಿ ಅಣ್ಣ ದಿವಾಕರಂಗೆ ಹೇಳಿ ಅರ್ಥ ಮಾಡಿಸಿ ಆಕಿನ ಒಪ್ಸಿದ್ದು. ಅತ್ತೆ, ಇದು ನಿಜವಾದ ಮದುವೆ ಅಲ್ಲ ಅನ್ನೋ ವಿಚಾರ ದಿವಾಕರ್ ಅಂಕಲ್ಗೂ ಗೊತ್ತಿತ್ತಾ? ಹಾಂ, ಹೌದವ, ಗೊತ್ತಿತ್ತು. ಯಾಕೆ ಹಿಂಗೆ ಕೇಳ್ತಿ? ಅಲ್ಲ, ಅವರು ಬೇಜಾರು ಮಾಡ್ಕೊಂಡು ಹೊರಟ್ಬಿಟ್ರಲ್ಲ, ಅದಕ್ಕೆ ಕೇಳ್ದೆ ಅಷ್ಟೆ. ಪಾಪ ಅವ್ರ ಮನಸ್ಸಿನಲ್ಲಿ ಏನಾದರೂ ತಮ್ಮ ಮಗಳ ಮದುವೆ ನಿಜವಾಗ್ಲೂ ಸುದೀಪ್ ಜೊತೆ ಆಗತ್ತೆ ಅಂತ ಅಂದ್ಕೊಂಡಿದ್ರೆ ಅದಕ್ಕೆ ಕೇಳ್ದೆ. ಸಹನಾ, ದಿವ್ಯಾ ಬ್ಯಾಸರ ಮಾಡ್ಕೊಂಡು ಹೋಗೋದಕ್ಕೆ ಬ್ಯಾರೇನ ಕಾರಣ ಐತಿ. ಅದೇನು ಅಂತ ಹೇಳ್ತಾ ಕುಂತ್ರ ಈಗ ನಿನಗೆ ಅರ್ಥ ಆಗೋದಿಲ್ಲ. ಅದು ಬಿಡು, ಈಗ ನಾವು ಲಘುನ ಹೊಂಟು ಲಘುನ ವೀರ್ಗಡಕ್ಕೆ ತಲ್ಕೊಂಡು ಬನ್ನಿ. ಬನ್ನಿ ಸಂಗಮೇಶ. ಸುದೀಪ್ ಅತ್ತೆ ಸೋ ಕ್ಯೂಟ್ ನೋ? ಅದೇನು ಕ್ಯೂಟೋ ಏನೋ, ನಮ್ಮ ಮದುವೆ ಆಗೋ ಹೊತ್ತಿಗೆ ಇನ್ನೂ ಏನೇನು ಡ್ರಾಮಾ ನಡೆಯುತ್ತೋ ಏನೋ. ನಡಿ ಹೋಗೋಣ. ಸಂಜನಾ, ನೀನು ನಮ್ಮ ದರ್ಶನ್ನ ಮದುವೆ ಆಗಕ್ಕೆ ಒಪ್ಕೊಂಡಿದ್ದು ನನಗೆ ಭಾಳ ಖುಷಿ ಆಯ್ತು ನೋಡವ. ನೋಡುವ, ನಮ್ಮ ಕಡೆಯಿಂದ ಏನೂ ಅಭ್ಯಂತರ ಇಲ್ಲ. ಆದರೂ ಕೇಶವಮೂರ್ತಿಯವರ ಮಾತುಕತೆ ಮುಂದುವರ್ಸೋಕಿನ ಮೊದಲು ಒಂದ್ಸಲ ಹುಡುಗ ಹುಡುಗಿ ಮಾತಾಡ್ಕೊಂಡು ಬಿಟ್ರೆ ಸರಿ ಆಗ್ತದ, ಹೌದಿಲ್ಲ? ಏನಂತೀವ ಸಂಜನಾ? ಅದ್ರ ಅವಶ್ಯಕತೆ ಏನೂ ಇಲ್ಲ, ಮಾತು ಮುಂದುವರಿಸಿ. ಹಂಗಲ್ವಾ ಸಂಜನಾ, ಮದುವೆಕಿನ ಮೊದಲು ಎಲ್ಲಾನು ಮಾತಾಡ್ಕೊಂಡು ಬಿಡ್ಬೇಕು. ನಮ್ಮ ದಚ್ಚಿಗೂ ಏನಾರ ಹೇಳೋದಿರ್ತೈತಲ್ಲ. ಹೋಗ್ವಾ, ಒಂದು 5 ನಿಮಿಷ ಜೋಡಿ ಮಾತಾಡ್ಕೊಂಡು ಬಂದ್ಬಿಡು. ಹೇಳೋದೆಲ್ಲ ಹೇಳಾಗಿದ್ಯಲ್ಲ, ಇನ್ನೇನು? ಅಂದ್ರೆ ಮದ್ವೆಗೆ ಒಪ್ಪಿದ್ದೀನಿ ಅಂತ ಹೇಳಾಗಿದ್ಯಲ್ಲ, ಮತ್ತೇನು? ಇನ್ನೇನೇ ಮಾತಾಡೋದಿದ್ರು ಮದ್ವೆ ಆದ್ಮೇಲೆ ಮಾತಾಡ್ಬೋದಲ್ವಾ? ಹಾಗಲ್ಲಮ್ಮ ಸಂಜು, ಪಾಪ ಹುಡುಗ ದರ್ಶನ್ಗೂ ನಿನ್ನ ಹತ್ರ ಏನಾದ್ರು ಮಾತಾಡೋದಿರತ್ತೆ. ಮಾತಾಡ್ಕೊಂಬ, ಹೋಗು, ಹೋಗಮ್ಮ. ನಡೀರಿ. ಥ್ಯಾಂಕ್ಸ್ ಸಂಜನಾ, ಮದುವೆ ಆಗೋದಿಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಕ್ಕೆ. ಇದರಲ್ಲಿ ತುಂಬ ಖುಷಿ ಪಡೋವಂಥದ್ದು ಏನೂ ಇಲ್ಲ. ನಾನು ಕೂತ್ ಯೋಚನೆ ಮಾಡಿದೆ, ನಾನು ನಿನ್ನ ಮದುವೆ ಆಗೋದ್ರಿಂದ ಸಹನಾ ಜೀವನ ಹಾಳಾಗುತ್ತೆ ಅನ್ನೋದಾದರೆ ಆಗಲಿ ಬಿಡು ಅಂತ ಒಪ್ಕೊಂಡೆ ಅಷ್ಟೇ. ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಿದ್ದು. ನೀನು ಸಹನನ ಮೇಲೆ ದ್ವೇಷ ತೀರಿಸ್ಕೊಳ್ಳೋದ್ರ ಜೊತೆಗೆ ನಮ್ಮ ರಿವೆಂಜು ಈಡೇರುತ್ತಲ್ವಾ. ಎನಿವೆ, ನಿನಗೆ ಇನ್ನೊಂದು ಇನ್ಫಾರ್ಮೇಷನ್ ಕೂಡ ಕೊಡೋದಿತ್ತು. ಏನದು? ಏನಿಲ್ಲ, ಸಹನಾ ಇನ್ನೂ ವೀರ್ಗಡ ಮುಟ್ಟಿಲ್ಲ. ಅಂದರೆ ಮತ್ತೆಲ್ಲಾದರೂ ತಪ್ಪಿಸ್ಕೊಂಡ್ಲಾ? ಇಲ್ಲ, ರುದ್ರಾಣಿ ಅವರು ಅವಳು ಮದುವೆನ ಮತ್ತೆ ತಪ್ಪಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ರು. ಆದರೆ ಅದು ಆಗಲಿಲ್ಲ. ನಾವು ಹೇಗೋ ಮಾಡಿ ತಿರ್ಗಾ ರುದ್ರಾಣಿ ಪ್ಲ್ಯಾನ್ನ ಫ್ಲಾಪ್ ಮಾಡಿದ್ವಿ. ಅಂದರೆ
ಆ ರುದ್ರಾಣಿ ವೀರ್ಗಡ ಬದಲಾಗಿಲ್ವಾ? ನಾಟಕನಾ? ಹೌದು, ನಾಟಕ ನಾಟಕ ಮಾಡ್ತಿದ್ದಾಳಷ್ಟೇ. ಅವಳು ನಾಟಕ ಮಾಡಕ್ಕೆ ನನ್ನ ನಿಶ್ಚಿತಾರ್ಥ ದಿನಾನೇ ಬೇಕಿತ್ತಾ? ದೇವ್ರಾಣೆಗೂ ಹೇಳ್ತಿದ್ದೀನಿ ದರ್ಶನ್, ಸಹನಾ ಜೀವನನ ಸರ್ವನಾಶ ಮಾಡೋದು ನಿಜ. ಆದ್ರೆ ಈ ರುದ್ರಾಣಿ ವೀರ್ಗಡಗೂ ಒಂದು ಗತಿ ಕಾಣಿಸ್ತೀನಿ ನಾನು. ಏನ್ ತಮಾಷೆನಾ? ನನ್ನ ನಿಶ್ಚಿತಾರ್ಥ ದಿನ ಬಂದು ಎಲ್ಲ ಹಾಳು ಮಾಡಿ ಹೋದ್ಲಲ್ಲ, ಅವಳ ತಿಥಿ ಬೇಗ ಆಗೋ ಹಾಗೆ ಮಾಡ್ತೀನಿ, ಗ್ಯಾರಂಟಿ. ಸಂಜನಾ, ನಿನಗೆ ಆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿರೋ ಬಗ್ಗೆ ಇನ್ನೂ ಬೇಜಾರಿದೆಯಾ? ಯಾಕೆ ಇರಬಾರ್ದಾ? ನಿನಗೆ ನನ್ನ ಬಗ್ಗೆ ಪ್ರೀತಿ ಉಕ್ಕಿ ಹರಿತಿದೀಯಾ? ಇಲ್ಲ ತಾನೆ? ಮಾತು ಜಾಸ್ತಿ ಆಯ್ತು, ಸುಮ್ಮನೆ ನಡಿ. ಸಂಜು, ದರ್ಶನ್, ನಾನು ನಮ್ಮ ಪುರೋಹಿತರ ಹತ್ರ ಮಾತಾಡಿದೆ. ಈ ತಿಂಗಳಲ್ಲಿ 3 ಒಳ್ಳೆ ಮುಹೂರ್ತಗಳನ್ನು ಹೇಳಿದ್ದಾರೆ. ಒಂದು ಮುಂದಿನ ಗುರುವಾರ, ಮತ್ತೊಂದು 22 ಮತ್ತು 29. ಈ 3 ದಿನಗಳಲ್ಲಿ ಯಾವತ್ತಾಗ್ಬೋದು ಅಂತೀರೋ ಅವತ್ತೇ ಮದುವೆ ಇಟ್ಕೊಳ್ಳೋಣ. ನಾವೇನೋ ಮುಂದಿನ ವಾರನೇ ಮಾಡಿ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ನೀವೇನು ಹೇಳ್ತೀರಾ? ಅಮ್ಮ, ಮಾಡಿ ಮುಗಿಸ್ಬಿಡೋದು ಅಂದ್ರೆ ಏನರ್ಥ? ಅಪ್ಪ, ಈ 3 ದಿನಗಳು ಬೇಡ. ಮುಂದಿನ ತಿಂಗಳ ಕೊನೆಯಲ್ಲಿ ಯಾವುದಾದ್ರೂ ಡೇಟ್ ಇದ್ರೆ ಹೇಳಿ. ಅಲ್ಲಿವರೆಗೂ ಮದುವೆ ಬೇಡ. ಯಾಕಮ್ಮ? ಅಪ್ಪ, ಯಾಕೆ ಏನು ಎಲ್ಲ ಬೇಕಾಗಿಲ್ಲ. ಮುಂದಿನ ತಿಂಗಳು ಕೊನೆಯಲ್ಲಿ ಮದುವೆ ಇಟ್ಕೊಳ್ಳಿ ಅಷ್ಟೇ. ಇಲ್ಲವ, ಇನ್ನು ನಿನ್ನ ಆಟ ಮುಗಿತವ. ಇನ್ನೇನಿದ್ರು ನಮ್ಮ ಸೊಸಿ ಸಹನಂದ ದರ್ಬಾರ್. ರುದ್ರಕ್ಕ, ನಾ ಇನ್ನೂ ನಂಬಕ್ಕಾಗ್ತಾ ಇಲ್ಲ. ಸಹನಾನ ನಮ್ಮ ವೀರ್ಗಡದ ಸೊಸೆ ಅಂತ ನೀವು ಒಪ್ಪೇ ಬಿಟ್ರೇನು? ಹೌದವ, ಖರೇನ. ನಾ ಈಗ ಬದಲಾಗೀನಿ. ನನ್ನ ಹಿಂದಿನ ದ್ವೇಷ, ಸಿಟ್ಟು, ಹಠ ಯಾವುದು ನನ್ನಾಗ ಉಳಿದಿಲ್ಲ. ಅದಕ್ಕೆ ಕಾರಣ ಇದ ಸಹನಾನ. ಇದನ್ನ ಆಕೆಗೂ ನಾ ಹೇಳಿನಿ. ನಿಲವ, ಈಗ ನಾನು ಸಹನ ಅತ್ತೆ ಸೊಸಿ ಅಲ್ಲ, ತಾಯಿ ಮಗಳಿದ್ದಂಗ. ನೀಲವ, ಇನ್ನೊಂದು ಮಾತು ಹೇಳ್ತೀನಿ ಕೇಳು. ದೀಪ್ಯ ನನ್ನ ಮಗ. ನಾನ ಅವನ್ನ ಬೆಳೆಸಿದ್ದು. ನೀ ಅವನ್ ಹೆತ್ತ ತಾಯಿ ಅಷ್ಟ. ಅಂತ ನಾನು ನಿನಗೆ ಹೇಳಿದ್ನಲ್ಲ. ಇನ್ನು ಮುಂದೆ ಹಾಗೆಲ್ಲ ಹೇಳೋದಿಲ್ಲ. ಹ? ನೀ ನನ್ನ ತಂಗಿ, ನಾ ನಿನ್ನ ಅಕ್ಕ.
ಈ ಸಹನ ನಮ್ಮ ಮನೆ ಬೆಳಗುವ ಅಕ್ಕಿ ತಿಳಿತಲ್ಲ. ನೀಲವ, ನಾನು ನಿನಗೆ ಎಷ್ಟಂದ್ರು ಎಷ್ಟು ಬೈದ್ರು ನೀವು ಒಂದು ಮಾತು ನನಗೆ ಎದುರುತ್ತರ ಕೊಟ್ಟಾಕಿಯಲ್ಲ. ನಾ ಕೊಟ್ಟ ನೋವನ್ನೆಲ್ಲ ನೀ ಸಹಿಸ್ಕೊಂಡು ಇಷ್ಟು ವರ್ಷ ಬದುಕಿದೆ. ಈಗ ಅದನ್ನೆಲ್ಲ ಮರ್ತು ಬಿಡು. ದೀಪ್ಯ ನಿನ್ನ ಮಗ ದೀಪ್ಯ ಇನ್ನು ಕೆಲವೇ ದಿನಗಳಲ್ಲಿ ಈ ಸಹನ ಅನ್ನೋ ಅನರ್ಘ್ಯ ರತ್ನನ ಮದುವೆ ಆಗ್ತಾನೆ. ನೋಡು, ಇಲ್ಲಿನ ರೀತಿ ನೀತಿ ಪದ್ಧತಿಗಳನ್ನು ಈ ಸಹನನ್ಗ ನೀನಾ ತಿಳಿಸ್ಕೊಡ್ಬೇಕು ನೀಲವ. ಈಕಿ ಕೈ ಹಿಡಿದು ನೀನಾ ನಡೆಸ್ಬೇಕು. ಕರೆ ಹೇಳ್ಬೇಕಂದ್ರೆ ನನಗೂ ನೀ ಬುದ್ಧಿವಾದ ಹೇಳಬೇಕು. ನಾನು ಅಷ್ಟ ನಿನ್ನ ಜೋಡಿ ಎಲ್ಲ ಕೆಲಸಕ್ಕೂ ಸಹಾಯ ಮಾಡ್ತೀನಿ. ಆದ್ರೆ ಅಡುಗೆ ಕೆಲಸ ಒಂದು ನನಗೆ ಹಚ್ಚಬೇಡ ನೋಡಿ, ನನಗದೆಲ್ಲ ತಿಳಿಯಂಗಿಲ್ಲ. ಹೌದು, ಕಾಮಿನಿಯಲ್ಲಿ ಕಾಮಿನಿ ತವ್ರಿಗೆ ಹೋಗಿ ಹೇಳ ರುದ್ರಕ್ಕ. ಅಯ್ಯ, ಅಂದ್ರೆ ಇಷ್ಟು ದಿನ ವಾಡೆ ಕೆಲಸ ಎಲ್ಲ ನೀವು ಒಬ್ಬಾಕಿನ ಮಾಡ್ತಿದ್ದಿ? ಸಂಗಮೇಶ, ಕಾಮಿನಿಗೆ ಫೋನ್ ಹಚ್ಚಿ ಲಗುನ್ ಬರಕ್ಕೆ ಹೇಳಿ ಹೋಗು. ನೀಲವ, ನನಗೆ ಕ್ಷಮಿಸ್ಬಿಡವ. ನಾನು ಭಾಳ ತ್ರಾಸ ಕೊಟ್ಟಿನಿ ನಿನ್ಗೆ. ಸಹನಾ, ನೀನು ಅಷ್ಟ ನೀಲವನ್ಗ ಸಹಾಯ ಮಾಡ್ಬೇಕು, ತಿಳಿತೇನಾ? ರುದ್ರಕ್ಕ, ನೀವು ಹಾಗೆಲ್ಲ ಮಾತಾಡಬೇಡ್ರಿ. ನೀವು ನಿಮ್ಮ ಕುರ್ಚಿಯಾಗಿ ಕುಂತು ಆದೇಶ ಹೊರಡಿಸಿದ್ರೆ ಸಾಕು, ನಾನೆಲ್ಲ ಕೆಲಸ ಮಾಡಿಬಿಡ್ತೀನಿ. ಒಟ್ನಾಗ ಸಹನ ನಮ್ಮನೆ ಸೊಸೆ ಆಗ್ತಾಳಂದ್ರ ನನಗಷ್ಟು ಸಾಕು. ನೀಲವ, ನಿನಗೂ ಮೊದಲಿಂದಾನು ಸಹನನ ಈ ಮನೆ ಸೊಸೆ ಆಗಬೇಕು ಅನ್ನೋ ಆಸೆ ಇತ್ತು, ಹೌದಲ್ಲ? ಹೌದು ರುದ್ರಕ್ಕ. ಆದ್ರೆ ನೀ ಎಂದೂ ಬಾಯ್ಬಿಟ್ಟು ಹೇಳಿಲ್ಲ. ಹೇಳಕ್ಕ ನಾ ಎಲ್ಲಿ ಬಿಟ್ಟೀನಿ? ಅದ್ರ ಇನ್ನು ಮುಂದೆ ಹಂಗಾಗಬಾರ್ದು. ನಿನ್ಗನ್ಸಿದ್ದನ್ನ ಹೇಳು. ನಾ ತಪ್ಪು ಮಾಡ್ತಿದ್ದೀನಿ ಅಂತ ನಿನ್ಗನ್ಸಿದ್ರ ಅದನ್ನ ಹೇಳು. ಆತ ರುದ್ರಕ್ಕ. ಸಹನ, ಹೋಗವ, ನೀಲವನ್ ಕೋಣೆಯಾಗಿರು. ಆಕಿಗೂ ನಿನ್ ಜೋಡಿ ಅಂದ್ರ ಸೊಸಿ ಜೋಡಿ ಮಾತಾಡೋದು ಭಾಳ ಇರ್ತೈತಿ. ಹೋಗ್ರಿ. ಚಿಕ್ಕಪ್ಪ, ಇದೇನಿದು? ಈ ಸಂಜನಾ ಹೊಸ ಟ್ವಿಸ್ಟ್ ಕೊಟ್ಲಲ್ಲ. ಮದುವೆ ಆಗ್ತೀನಿ ಅಂತ ಹೇಳಿ ಈಗ ಸಡನ್ ಆಗಿ ಮುಂದಿನ ತಿಂಗಳು ಕೊನೆ ತನಕ ಮದುವೆನೇ ಬೇಡ ಅಂತ ಹೇಳಿ ಹೊಂಟ ಬಿಟ್ಲು. ಏನ್ ಚಿಕ್ಕಪ್ಪ ಇದು? ಏನ್ ನಡೀತೈತಿ? ಆಕಿ ಭಾರಿ ಪ್ಲಾನಿಂಗ್ ಮಾಡ್ಯಾಳ ನೋಡು. ಆಕಿ ನಿನ್ನನ್ನು ಮದುವೆ ಆಗಕ್ಕೆ ಒಪ್ಕೊಂಡಿದ್ದು ರಿವೆಂಜು ಸೇಡಿನ ಸಲುವಾಗಿ. ಆಕಿ ಸಹನಾನ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂದ್ರ ನಮ್ಮನಿ ಸೊಸಿ ಆಗ್ಬೇಕು ಖರೆ. ಆದ್ರ ಅಲ್ಲಿನ್ನೂ ವೀರ್ಗಢದಾಗ ಸಹನಾನ ಮದುವಿನ ಆಗಿಲ್ಲಲ್ಲ. ಸಹನಾನ ಮದುವೆ ಆಗೋಕಿನ್ನ ಮೊದಲು ನಿನ್ನನ್ನೇನಾರು ಮದುವೆ ಆಗಿಬಿಟ್ಲು. ಅದಾದ್ಮೇಲೆ ಸಹನಾ ಸುದೀಪನ ಮದುವಿನ ಆಗ್ಲಿಲ್ಲ ಅಂದ್ರೆ
ಕಷ್ಟ ಆಗ್ತೈತಿ. ಅದ್ರ ಸಂಬಂಧ ಆಕಿ ಹಿಂಗೆ ಹೇಳ್ಯಾಳು. ಓಹೋ ಹೌದು ಚಿಕ್ಕಪ್ಪ, ಭಾರಿ ಪ್ಲಾನಿಂಗ್ ಮಾಡಿ ಹೇಳಾಕಿ. ಹೌದು ದಚ್ಚು, ನಮಗೀಗ ಸಹನಾನ ಮದುವೆ ಡೇಟ್ ಅನೌನ್ಸ್ ಆಗಬೇಕು ಅಷ್ಟಾಯ್ತು ಅಂದ್ರೆ ನಾವ್ ಅರ್ಧ ಸೇಫ್ ಆದಂಗ ನೋಡು. ಹೇಳೋ ದಿವ್ಯಾ, ವೀರ್ಗಡಕ್ಕೆ ಬಂದಿಯೇನ? ಯಾಕವಾ ತಂಗೆವ, ಒಡೆದಾಗ ಮಂದಿ ಕಡಿಮೆ ಆಗ್ಯಾರ. ನಾನು ನನ್ನ ಮಗಳು ಬಂದು ಅಲ್ಲಿ ಕಸ ಹೊಡಿಬೇಕಾಗಿತ್ತನಲ್ಲ. ಬೇಡವಾ, ನಾವು ಎಲ್ಲದೀವೋ ಅಲ್ಲಿ ನೆಮ್ಮದಿಯಿಂದ ಅದೀವಿ. ತಂಗೆವ, ನಿನಗೊಂದು ವಿಚಾರ ಹೇಳೋಣ ಅಂತೇಳಿ ಫೋನ್ ಮಾಡಿದ್ದೆ. ಏನದು? ನಾ ಹೇಳೋ ವಿಚಾರ ಕೇಳಿ ಒಂದು ತಮಗೆ ತುಂಬ ಹದಮಜ್ಜಿಗೆ ಕುಡಿದು ತಣ್ಣಗೆ ಒಡೆದ ಮಕ್ಕೊಂಬಿಡು ಆತ ತಂಗೆವ. ದಿವ್ಯಾ, ಏನದು ವಿಚಾರ ಹೇಳ. ರೂಪಾಗ ಮದುವೆ ಫಿಕ್ಸ್ ಆಗೈತೆ. ಹುಡುಗ ಲಂಡನ್ನಾಗ ಡಾಕ್ಟರ್ ಅದಾನ, ಒಳ್ಳೆ ಸಂಬಂಧ. ಮತ್ತು ಯಾವುದಕ್ಕೂ ತಂದೆ ತಾಯಿ ಸತ್ರು ಸ್ವಾದ್ರ ಮಾವ ಸ್ವಾದ್ರತಿ ಇರಬೇಕು ಅಂತಾರ. ಅದಕ್ಕೆ ನಿನಗೆ ವಿಚಾರ ತಿಳಿಸೋಣ ಅಂತ ಫೋನ್ ಮಾಡಿದೆ. ಹಂಗೆ ಮಾಡಲಿ, ಮದ್ವೆ ಮುಗಿಸಿಬಿಡಂದೇನೆ. ಏ ಅಣ್ಣ, ರೂಪ ನಿನ್ನ ಮಗಳು, ಆಕಿ ಮದ್ವಿ ಮಾಡೋದು ಬಿಡೋದು ನಿನ್ನ ತಲೆ ಬ್ಯಾನಿ. ನನ್ನನ್ನೇನು ಕೇಳಕ್ ಹತ್ತಿ? ನಾ ಏನು ಆಕಿ ಮದ್ವಿ ಆಗೋದು ಬೇಡ ಅಂತೀನೇನ? ಅಲ್ಲೋ, ಹುಡುಗ ಲಂಡನ್ ಆಗದಾನ ಅಂತೀಯ, ಡಾಕ್ಟ್ರು ಅಂತೀಯ, ಚಲೋ ಆತಲ್ಲ. ಮೊದ್ಲ ಬೆಳ್ಳಗಿರೋ ನಮ್ಮ ರೂಪವ ಲಂಡನ್ನಾಗ ಶಟ್ಲ್ ಆದ್ರ ಮತ್ತಷ್ಟು ಬೆಳಗಾಗ್ತಾಳೆ. ಹಾ ತಂಗವ, ಏನತ್ ನಿನಗೆ? ಯಾಕೆ ಹಿಂಗೆ ಮಾತಾಡಕತ್ತಿದಿ? ಸಹನಾನ ಕರ್ಕೊಂಡು ವಿರ್ಗಡಕ್ಕೆ ಹೋಗಿಲ್ಲ, ಏನು ಹೇಳ್ಬೇಕವಾ? ಏನು ಹೇಳೋದು ಬೇಡ ದಿವ್ಯಾ, ಮದ್ವಿ ಎಂದಂತ ಹೇಳ, ಬಂದು ಆಶೀರ್ವಾದ ಮಾಡ್ಬೇಕು. ಅಂದ್ರ ನನ್ನ ಮಗಳ ರೂಪ ದೀಪ್ಯಾನ ಮದುವೆ ಆಗೋ ಕನಸು ಬಿಟ್ಟ ಬಿಡಂತೇನು? ಹಂಗಂತ ನಾ ಹೇಳಿದ್ನೇನ? ಅಂದ್ರ ಲೇ ಅಣ್ಣ, ಏ ದಿವ್ಯಾ, ನಿನಗೆ ಎಂದು ಬುದ್ಧಿ ಬರ್ತೈತೋ? ಏನ್ ಹಂಗಂದ್ರ? ಹುಡುಗ ಲಂಡನ್ನಾಗ ಡಾಕ್ಟರ್ ಅಂತ ನನ್ಗ ಕತೆ ಹೇಳ್ತಿ? ದಿವ್ಯಾ, ವೀರ್ಗಡಕ್ಕೆ ಬಾ, ಮಾತಾಡು. ಬರ್ತೀನಿ ತಂಗೆವಾ, ಬರ್ತೀನಿ. ಆ ಮೈಸೂರು ಹುಡುಗಿ ಸಹನಾನ ಕೊಂದು ನಿನ್ನ ಮುಂದೆ ಬಂದು ನಿಂದಿರ್ತೀನಿ. ಅಣ್ಣ, ಬೆಸ್ಟ್ ಆಫ್ ಲಕ್.